ಗಿಲ್ಲಿಗೆ ಪ್ರಪೋಸ್ ಮಾಡಿ ಅಂತೆಲ್ಲ ಕಾವ್ಯ ಅವರಿಗೆ ಸಿಕ್ಕಾಪಟ್ಟೆ ಕಮೆಂಟ್ಸ್ ಗಳು ಬರ್ತದೆ. ಮತ್ತೆ ಈ ಒಂದು ಜೋಡಿಯನ್ನ ತುಂಬಾ ಜನ ಇಷ್ಟಪಟ್ಟಿರುವಂತಹ ಕಾರಣ ಗಿಲ್ಲಿ ಮತ್ತೆ ಕಾವ್ಯ ಅತಿ ಶೀಘ್ರದಲ್ಲಿ ಒಂದಾಗ್ಲಿ ಅಂತೆಲ್ಲ ಕೂಡ ಕೇಳ್ಕೊತಾ ಇದ್ದಾರೆ. ತುಂಬಾ ಜನರಿಗೂ ಕೂಡ ಈ ಒಂದು ಜೋಡಿ ಇಷ್ಟ, ಬಹಳಷ್ಟು ಮೆಚ್ಚುಗೆ ಈ ಒಂದು ಜೋಡಿಗೆ ಸಿಕ್ಕಿದೆ. ಎಲ್ಲಾ ಕಡೆಯಿಂದ ಪ್ರಶಂಸೆಯು ಕೂಡ ವ್ಯಕ್ತವಾಗುತ್ತಿದೆ. ಗಿಲ್ಲಿ ನಟ ಮತ್ತೆ ಕಾವ್ಯ ಒಟ್ಟಿಗೆ ಸಿನಿಮಾದಲ್ಲಿ ನಟಿಸಲಿ ಅಂತ ಕೂಡ ಕಮೆಂಟ್ಸ್ ಗಳು ಬರ್ತಿದೆ. ಬಿಗ್ ಬಾಸ್ ಟೈಮ್ ಇಂದಲೂ ಕೂಡ ಈ ಒಂದು ಜೋಡಿ ಕ್ಲೋಸ್ ಆಗಿದ್ರು, ಅದರಲ್ಲೂ ಜಾಸ್ತಿ ಹಚ್ಕೊಂಡಿದ್ದು ಗಿಲ್ಲಿ ನಟ. ಯಾವಾಗ್ಲೂ ಕೂಡ ಕಾವ್ಯ ಹಿಂದೆ ಮುಂದಿನ ಓಡಾಡ್ಕೊಂಡು ಕಾವ್ಯ ಕಾವ್ಯ ಕಾವು ಅಂತೆಲ್ಲ ಹೇಳ್ಕೊಂಡು ಆರಾಮಾಗಿ ಸುಧಾಡ್ತಾ ಇದ್ರೆ ಗಿಲ್ಲಿ ಈ ರೀತಿ ಮಾಡುವುದು ಕಾವ್ಯಗೆ ಸ್ವಲ್ಪ ಇರಿಟೇಟ್ ಆಗೋದು. ನನ್ನನ್ನ ಹೊರಗಡೆ ಬೇರೆ ರೀತಿಯ ಪೋಟ್ರೆ ಆಗ್ಬಿಡುತ್ತೆ, ನನ್ನನ್ನ ಈ ರೀತಿ ಎಲ್ಲ ಮುಟ್ಟಕ್ ಬರಬೇಡ, ಜಾಸ್ತಿ ನನ್ಗೆ ಕಾವು ಕಾವು ಅಂತೆಲ್ಲ ಕರಿಬೇಡ, ಕರೆಕ್ಟ್ ಆಗಿ ಮಾತಾಡ್ಸು ಕಾವ್ಯ ಅಂತ ಮಾತಾಡ್ಸು ಅಂತೆಲ್ಲ ಕಾವ್ಯ ತುಂಬಾ ಸತಿ ಸಹ ಹೇಳ್ತಾ ಇದ್ರು. ಆದ್ರೂ ಕೂಡ ರೇಗಿಸ್ತಾ ಇದ್ದ. ಆದ್ರೂ ಬಹಳಷ್ಟು ಚೆನ್ನಾಗಿತ್ತು, ಒಂದು ಕ್ಯೂಟ್ ಕಪಲ್ ಆಗಿದ್ದು ಜೋಡಿಗೆ. ಬಿಗ್ ಬಾಸ್ ಮನೆ ಆಚೆ ಬಂದ್ಮೇಲೆ ಹಲವಾರು ಕಾರ್ಯಕ್ರಮಗಳಲ್ಲೂ ಸಹ ಒಟ್ಟಿಗೆ ಕಾಣಿಸ್ಕೊತಾ ಇದ್ದಾರೆ. ಈ ಒಂದು ಜೋಡಿ ಒಂದಾಗಬೇಕು, ಮದುವೆ ಆಗ್ಬೇಕು ಅಂತ ತುಂಬಾ ಜನರಿಗೂ ಕೂಡ ಇಷ್ಟ. ಹಾಗಾಗಿ ಕಾವ್ಯ ಅವರು ಗಿಲ್ಲಿಗೆ ಪ್ರಪೋಸ್ ಮಾಡ್ಲಿ, ಮದುವೆ ಆಗ್ಲಿ ಅಂತೆಲ್ಲ ಬಹಳಷ್ಟು ಜನರು ಕೂಡ ಕಮೆಂಟ್ಸ್ ನೆಲ್ಲ ತಿಳಿಸ್ತಾ ಇರ್ತಾರೆ. ನಿಮ್ಗೆ ಅನ್ಸುತ್ತೆ ಈ ಜೋಡಿ ಒಂದಾಗ್ಬೇಕು? ತಪ್ಪದೆ ಕಮೆಂಟ್ ಮಾಡಿ.